ಬಂದಿದ್ದು ವಿಶೇಷ ಏನು ಅಂತ ಹೇಳಿ ಸರ್, ಇಡೀ ದೇಶದ ಗಮನ ಸೆಳೆದಿರತಕ್ಕಂಥ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರ ಅರ್ಜಿಯನ್ನು ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ SIT ಕಚೇರಿಯಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಕ್ಕೆ ಬಂದೆ. ಕಾರಣ ಏನಂತಂದ್ರೆ ಸುಜಾತಾ ಭಟ್ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ್ಣವ್ರ ವಿರುದ್ಧ ಏನು ದೂರ ಅರ್ಜಿ ಕೊಟ್ಟಿದೆ, ಆ ದೂರ ಅರ್ಜಿ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಅಂತೇಳಿ ಒಂದು ವಿಚಾರಣೆ ಮಾಡಕ್ಕೆ ಬಂದಿದ್ದೆ. ಇಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದ್ದೀವಿ. ಆ ವಿಚಾರಣಾ ವರದಿಯನ್ನ DGP ಅವರು ಕಳಿಸ್ಕೊಳ್ತೀವಿ. ಇದ್ರ ಮೇಲೆ ಅವ್ರು ಏನು ಆದೇಶ ಮಾಡಿದ್ರೆ ಆ ರೀತಿ ನಾವು ಸದ್ಯದಲ್ಲೇ ಕ್ರಮ ತಗೊಳ್ತೀವಿ ಅಂತೇಳಿ ಒಂದು ಮಾತುಗಳನ್ನು ಹೇಳಿದ್ದಾರೆ. ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲಾ SPಗೆ ಏನು ದೂರ ಅರ್ಜಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಅನ್ನೋರ ಬಗ್ಗೆ. ನನ್ನ ಬಳಿ ಇರತಕ್ಕಂಥ ಸಾಕ್ಷ್ಯಗಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಸೌಜನ್ಯ ಕೊಲೆ ಮಾಡಿರುವಂಥದ್ದು ಅವರ ಸೋದರ ಮಾವ ವಿಠಲ್ ಗೌಡ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಅಂದ್ರೆ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ. ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಿದ್ದ. ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು, ಅಂದ್ರೆ ಆಕೆಯನ್ನು ಅನುಭವಿಸಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ಕೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಳ್ಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದ್ದಾರೆ. ಅದಾದ ನಂತರ ಆಕೆ ಮನೆಗೆ ಬಂದಿಲ್ಲ. ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಿನಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ್ರು ಸ್ಪಷ್ಟವಾಗಿ ಕಂಡು ಬರ್ತದೆ. ಅದಕ್ಕಿರತಕ್ಕಂಥ ಎಲ್ಲಾ ಸಾಕ್ಷ್ಯಗಳನ್ನು ಆಧರಿಸಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಒಂದು ದೂರ ಅರ್ಜಿಯನ್ನು ಕೊಡ್ತಾ ಇದ್ದೀನಿ. ಅದನ್ನ ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನು ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆಗಿರುವಂತಹ ವಿಠಲ್ ಗೌಡ ಮತ್ತು ಆತನಿಗೆ ಸಹಕರಿಸಿರಬಹುದಾದ ಇತರೆ ಆರೋಪಿಗಳ ಶಿಕ್ಷೆಯನ್ನು ಕೊಡಿಸಿ ಆಕೆಯ ಆತ್ಮಕ್ಕೆ ಶಾಂತಿ ಕೊಡಿಸಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು. ಏನೆಲ್ಲ ಇಡೀ ಕರ್ನಾಟಕ ಜನ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತಂದ್ರೆ ಆಕೆ ನ್ಯಾಯ ಸಿಗಬೇಕು ಅಂದ್ರೆ ಈ ನನ್ನ ದೂರ ಅರ್ಜಿನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿ ತನಿಖೆ ನಡೆಸಿದ್ರೆ ಖಂಡಿತವಾಗಲೂ ವಿಠಲ್ ಗೌಡ ಕೊಲೆ ಆರೋಪಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದ್ಮೇಲೆ ಆತನಿಗೆ ಶಿಕ್ಷೆ ಕೊಡಿದಾಗ ಸೌಜನ್ಯಕ್ಕೆ ಆತ್ಮಶಾಂತಿ ಸಿಗುತ್ತೆ ಅಂತ ನಾನು ಹೇಳಬಹುದು. ಸರ್, ಅಲ್ಲಿ ಲಭ್ಯ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ. ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಏನಂತಂದ್ರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಆಕೆಯನ್ನು ಅಪಹರಣ ಮಾಡಿದಾಗಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭ ಆಗಲಿ ಬ್ಯಾಗು ಎಲ್ಲ ಬಿದ್ದೋಗ್ತಿತ್ತು, ಅದು ಕಿತ್ತು ಬಿಸಾಕ್ತಿದ್ರು. ಆದರೆ ಬ್ಯಾಗ್ ಅಲ್ಲಿ ಸ್ಪಷ್ಟವಾಗಿದೆ. ಮತ್ತೆ ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸಬಹುದು. ಒಂದೇ ಹಿಡಿಯನ್ನ ಬ್ಯಾಗಿನ ಒಂದೇ ಹಿಡಿಯನ್ನ ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ. ಅದು ಉದ್ದೇಶ ಏನು ಅಂತಂದ್ರೆ ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೆ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಿಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಮಾಡುವಂಥದ್ದು. ಈ ಒಂದು ಬಿಂಬಿಸುವಂತಹ ಉದ್ದೇಶ ವಿಠಲಗೌಡಗಲ್ಲದೆ ಬೇರೆ ಯಾರಿಗಿಲ್ಲ. ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವೇ ಅತ್ಯಾಚಾರ ಮಾಡಿದ್ರು ಕೂಡ ಆ ರೀತಿ ಬಿಂಬಿಸಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ, ಅವ್ರ ಮನೆಯವರ ಹೇಳಿಕೆಯ ಪ್ರಕಾರ ಆಕೆ ಅವತ್ತು ಊಟ ಮಾಡಿರಲಿಲ್ಲ. ಕಾಲೇಜಲ್ಲೂ ಕೂಡ ಅವ್ರ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ. ಅಲ್ಲಿಗೆ ಏನರ್ಥ, ಆಕೆ ಊಟ ಮಾಡಿದ್ವಿ ಅಂತ ಅರ್ಥ ಆಗುತ್ತೆ. ಅತ್ಯಾಚಾರ ಮಾಡುವಂಥವ್ರು ಯಾರು ಕೂಡ ಆಕೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋಂಗಿಲ್ಲ. ಅದನ್ನು ಗಮನಿಸಿದಾಗ ಮತ್ತೆ ಆ ಟೈಮಿಂಗ್ಸ್ ಏನು ಆಕೆ ಸಾವಾಗಿದೆ ಮತ್ತೆ ಶವ ತಂದಲ್ಲಿ ಹಾಕಿದರೆ ಎಲ್ಲ ಅಂಶ ಗಮನಿಸಿದಾಗ ಆಕೆ ಮನೆಗೆ ಹೋಗಿದ್ದಾಳೆ, ವಿಠಲ್ ಗೌಡ ಮನೆಗೆ ಹೋಗಿದ್ದಾಳೆ, ಅವಳಲ್ಲಿ ಊಟ ಮಾಡಿದಾಳೆ. ಊಟ ಮಾಡಿದ ನಂತರನೇ, ಯಾಕಂದ್ರೆ ಅವತ್ತು ವಿಠಲ್ ಗೌಡ ಹೋಟೆಲ್ಗೆ ರಜಾ ಹಾಕಿದ್ದ. ಹಾಗಾಗಿ ಆತ ಮನೇಲೇ ಇದ್ದ. ಆ ಸಂದರ್ಭದಲ್ಲಿ ಅಲ್ಲಿ ಏನೋ ಅತ್ಯಾಚಾರ ಪ್ರಯತ್ನ ಮಾಡಿದರೆ, ಆ ಹುಡುಗಿ ಕಿಚ್ಚಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವಾಗ ಉಸಿರು ಕಡಿಸಿ ಸಾಯಿಸಿದ್ದಾರೆ. ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತೆ ಇವತ್ತಿನ ಇದ್ರ ಪ್ರಕಾರ ಆಕೆಯನ್ನ ಟ್ಯಾಗ್ ಮುಖಾಂತರ ಬಿಗಿ ಹಿಡಿದು ಉಸಿರು ಕಡಿಸಿ ಸಾಯಿಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಳ್ಳು ಅದು. ಯಾಕಂದ್ರೆ ಆ ರೀತಿ ಟ್ಯಾಗ್ ಇಂದ ಬಿಗಿ ಮಾಡಿದ್ರೆ ಅನ್ನನಾಳದಲ್ಲಿ ಒಂದು ಹಾನಿಯಾಗುವಂತ ವಿಚಾರ ಇರಬೇಕು. ಅಲ್ಲಿ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಇಲ್ಲಿ ಗಂಟಲಲ್ಲಿ ಇರತಕ್ಕಂಥ ಯಾವುದೇ ಒಂದು ಅಂಗಾಂಗಗಳಲ್ಲಿ ಹಾನಿಯಾಗಲ್ಲ. ಉಸಿರು ಕಡಿಸಿ ಸಾಯಿಸಿದ್ರೆ ಆದ್ರೆ ಆಕೆ ಕಿರ್ಚ್ಕೊಂಡಾಗ ದಿಮ್ಮಿನಂತ ಯಾವುದೋ ಒಂದು ವಸ್ತುವಿಂದ ಆಕೆ ನಂಬಿಕೆ ಇದ್ದಾರೆ, ಆವಾಗ ಉಸಿರು ಕಡಿಸಿ ಸಾಯಿಸಿದಾಳೆ ಹೊರತು ಟ್ಯಾಗ್ ಇಂದ ಸಾಯಿಸಕ್ಕೆ ಸಾಧ್ಯನೇ ಇಲ್ಲ. ಈ ತರ ಹಲವಾರು ಅಂಶಗಳು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ. ಅದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂತಂದ್ರೆ ಆಕೆ ಮೈ ಮೇಲಿದ್ದಂಥ ಬಟ್ಟೆಗಳನ್ನ ಮತ್ತೆ ಕೈ ಕಟ್ಟಿದ ಬಟ್ಟೆಯನ್ನ ವಿಧಿವಿಜ್ಞಾನ ಪ್ರಕಾರ ಕಳಿಸಿ ಅದರಲ್ಲಿ ಇರತಕ್ಕಂಥ ಬೆರಳಚ್ಚುಗಳನ್ನ ಪಡಿಬೇಕಾಗಿತ್ತು. ಆ ಪಡೆದಿರೋದು ಇಲ್ಲಿ ಕಂಡು ಬರ್ತಾ ಇಲ್ಲ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ
ಆಕೆ ಬಿದ್ದಂತ ಸ್ಥಳನ ಪರಿಶೀಲನೆ ಮಾಡುವಾಗ ಅದೊಂದು ಕಾಡಿನ ಪ್ರದೇಶ, ಅಲ್ಲಿ ಮರದ ರೆಂಬೆ ಕೊಂಬೆಗಳು, ಮರದ ಬೇರುಗಳು ಇರತಕ್ಕಂಥ ಸ್ಥಳ. ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂತ ಗಾಯಗಳಾಗಬೇಕಿತ್ತು. ಅದು ಯಾವುದೇ ರೀತಿ ಗಾಯ ಆಗಿಲ್ಲ. ಆ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ, ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿದೆ. ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆಯನ್ನು ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತದೆ. ಸೊ ಇದೆಲ್ಲ ಸಾಕಷ್ಟು ಸಾಕ್ಷ್ಯ ಇಟ್ಕೊಂಡು ವಿಠಲ್ ಗೌಡರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗ್ಲೂ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ಸಂತೋಷ್ ರಾವ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಪೊಲೀಸ್ಗೆ ಇದಾಗಿದೆ, ಸಿಐಡಿ ಆಗಿದೆ, ಅದರ ಸಿಬಿಐನೂ ಆಗಿದೆ. ಈಗ ಇದು ಈ ಗಮನ ಸರ್, ನನ್ನ ಪ್ರಕಾರ ಸಂತೋಷ್ ರಾವ್ ಆ ಸ್ಥಳದಲ್ಲಿ ಇದು ನಿಜ. ಆತ ಈ ಒಂದು ಕೃತ್ಯವನ್ನ ಅಂದ್ರೆ ಶವನ ತಂದು ಹಾಕಿರೋಂಥದ್ದನ್ನ ನೋಡಿದಾನೆ. ಬಹುಶಃ ಅದಕ್ಕೆ ಸಹಕರಿಸಿರ್ಬೋದು. ಯಾಕೆ ಅಂದ್ರೆ ಆ ಪ್ರದೇಶದಲ್ಲಿ ಸಂತೋಷ್ ರಾವ್ ಇದ್ದ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇದೆ. ಈ ಕಾರಣದಿಂದಲೇ ವಿಠಲಗೌಡ ಮತ್ತೆ ಕುಟುಂಬದವರು ಪ್ರಾರಂಭದಲ್ಲೂ ಕೂಡ ಸಂತೋಷ್ ರಾವ್ನನ್ನು ರಕ್ಷಿಸೋ ಕೆಲಸ ಮಾಡಿದ್ದಾರೆ. ಅಂದ್ರೆ ಆತ ನೋಡಿರಬಹುದಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತಾನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂತ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ಖರ್ಚು ಮಾಡಿದಂತೂ ಕೂಡ ಅವರಾಗಲೇ ಒಪ್ಕೊಂಡಿದ್ದಾರೆ. ಮತ್ತೆ ಕೋರ್ಟಲ್ಲೂ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ, ಅವ್ನು ಕೊಲೆ ಮಾಡಿಲ್ಲ, ಅವನಿಗೂ ಇದಕ್ಕೆ ಸಂಬಂಧ. ಇವ್ರು ಯಾರು ಹೇಳೋದಕ್ಕೆ? ತನಿಖಾಧಿಕಾರಿ ಹೇಳೋಂಥದ್ದು ಮತ್ತೆ ಕೋರ್ಟ್ ಹೇಳೋದು. ಆದರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಆತನ ರಕ್ಷಣೆ ಮಾಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ಸಂತೋಷ್ ರಾವ್ಗೆ ಈ ವಿಚಾರ ಗೊತ್ತಿದೆ, ಆತ ನೋಡಿದಾನೆ. ಆ ಕಾರಣದಿಂದಲೇ ಆತನ ರಕ್ಷಣೆ ಮಾಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ.